ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಅನ್ನು ನಡೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ನಡೆಸಿರುವಂತಹ ರೇಡ್ ಇದು. ಸಿಸಿಬಿ ದಾಳಿಯಲ್ಲಿ ಡ್ರಗ್ಸ್ ಹಾಗೆ ಎಂಡಿಎಂಸಿ ಮಾತ್ರೆಗಳು, ಕೊಕೇನ್ ಪತ್ತೆಯಾಗಿದೆ. ಕಾನ್ಕಾರ್ಡ್ ಮಾಲೀಕ ಗೋಪಾಲ ರೆಡ್ಡಿಯ ಫಾರ್ಮ್ ಹೌಸ್ ಇದು. ಈ ಫಾರ್ಮ್ ಹೌಸ್ ನಲ್ಲಿ ಸನ್ಸೆಟ್ ಟು ಸನ್ ರೈಸ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ವಾಸು ಎಂಬಾತನ ಬರ್ತ್ಡೇ ಹೆಸರಿನಲ್ಲಿ ನಡೀತಾ ಇದ್ದಂಥ ಪಾರ್ಟಿ ಇದು. ಹೈದರಾಬಾದ್ ಮೂಲದ ವಾಸು ಅವರಿಂದ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. 50 ಲಕ್ಷ ಖರ್ಚು ಮಾಡಿ ರೇವ್ ಪಾರ್ಟಿಯನ್ನ ವಾಸು ಆಯೋಜನೆ ಮಾಡಿದ್ರು. ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಬೆಳಿಗ್ಗೆ 6ರವರೆಗೂ ನಡೀತಾ ಇದ್ದಂಥ ಪಾರ್ಟಿ ಇದು. ಈ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಹಾಗೆ ಎಂಡಿಎಂಸಿ ಮಾತ್ರೆಗಳು, ಕೊಕೇನ್ ಪತ್ತೆ ಆಗಿದೆ. ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ವಾಸು ಎಂಬವರು. ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಬೆಳಿಗ್ಗೆವರೆಗೂ ನಡೀತಾ ಇದ್ದ. ಇನ್ನು ಈ ಪಾರ್ಟಿಯಲ್ಲಿ ಆಂಧ್ರ ಹಾಗೆ ಬೆಂಗಳೂರು ಮೂಲದವರು ಕೂಡ ಭಾಗಿಯಾಗಿದ್ರು. 25ಕ್ಕೂ ಹೆಚ್ಚು ಯುವತಿಯರು ರೇವ್ ಪಾರ್ಟಿನಲ್ಲಿ ಭಾಗಿಯಾಗಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ತೆಲುಗು ನಟಿ ಹೇಮಾ, ಆಂಧ್ರದ ಎಂಎಲ್ಎ ಕಾಕನಿ ಗೋವರ್ಧನ್ ರೆಡ್ಡಿ ಕಾರ್ನಲ್ಲಿ ಅವರು ಪಾಸ್ ಕೂಡ ಪತ್ತೆಯಾಗಿದೆ. ಡಿಜೆಗಳು, ಮಾಡೆಲ್ಗಳು ಮತ್ತು ಟೆಕ್ಕಿಗಳಿಂದ ನಡೀತಾ ಇದ್ದಂತ ಪಾರ್ಟಿ ಇದಾಗಿದೆ. ಆಂಧ್ರದ ಎಂಎಲ್ಎ ಕಾಕಿನಿ ಗೋವರ್ಧನ ರೆಡ್ಡಿ ಕಾರ್ನಲ್ಲಿ ಪಾಸ್ ಕೂಡ ಪತ್ತೆಯಾಗಿದೆ. ರೇವ್ ಪಾರ್ಟ್ನಲ್ಲಿ ಡಿಜೆಗಳಾದ ರೇಸ್ ಹಾಗೆ ಕಯಾವಿ ಹಾಗೂ ಬ್ಲಡ್ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ಈ ರೇವ್ ಪಾರ್ಟಿ ಬಗ್ಗೆ ಯಾವ ರೀತಿ ಮಾಹಿತಿ ಸಿಕ್ತು, ಜೊತೆಗೆ ಎಷ್ಟೊತ್ತು ತನಕ ನಡೀತಾ ಇದ್ದಂತಹ ಪಾರ್ಟಿ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಲೀನಶ್ರೀ, ಏನು ನಿನ್ನೆ ತಡರಾತ್ರಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹೊರವಲಯದಲ್ಲಿರುವಂತಹ ಜಿಆರ್ ಫಾರ್ಮ್ ಹೌಸ್, ಏನು ಗೋಪಾಲ್ ರೆಡ್ಡಿ ಅವರ ಫಾರ್ಮ್ ಹೌಸ್ ಇದೆ, ಈ ಒಂದು ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ನಡೀತಾ ಇರುವಂತಹ ಒಂದು ಮಾಹಿತಿಯ ಮೇರೆಗೆ ಸಿಸಿಬಿಯ ನಾರ್ಕೋಟಿಕ್ ವಿಂಗ್ ನವರು ದಾಳಿ ಮಾಡಿರ್ತಾರೆ. ಒಂದು ಬರ್ತ್ಡೇ ಪಾರ್ಟಿ ಹಿನ್ನೆಲೆಯಲ್ಲಿ ಒಂದು ಪಾರ್ಟಿ ನಡೀತಾ ಇರುತ್ತೆ. ಆ ಪಾರ್ಟಿಯಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇರುವಂತಹ ಮಾಹಿತಿಯ ಮೇರೆಗೆ ಸಿಸಿಬಿ ಅವರು ಇಲ್ಲಿ ದಾಳಿ ಮಾಡಿರುವಂತದ್ದು. ಗೋಪಾಲ್ ರೆಡ್ಡಿ ಅನ್ನುವಂತಹ ಮಾಲೀಕತ್ವದಲ್ಲಿ ಸದ್ಯ ಏನು ರೇವ್ ಪಾರ್ಟಿ ನಡೀತಾ ಇರುತ್ತೆ. ತಡರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವದವರೆಗೂ ಈ ಒಂದು ಪಾರ್ಟಿ ನಡೀತೆ ಅನ್ನುವಂತಹ ಮಾಹಿತಿ ಮೇರೆಗೆ ಅಧಿಕಾರಿಗಳು ಬಂದು ದಾಳಿ ಮಾಡಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚಿನ ಜನ ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ. ಅದರಲ್ಲಿ ಸುಮಾರು 25 ಜನ ಯುವತಿಯರು ಭಾಗಿಯಾಗಿದ್ರು. ಹಾಗೆ ಇಲ್ಲಿ ಎಂಡಿಎಂ ಮಾತ್ರೆಗಳು ಜೊತೆಗೆ ಕೊಕೇನ್ ಕೂಡ ಇದರಲ್ಲಿ ಇತ್ತು ಅನ್ನುವಂತಹ ಸದ್ಯದ ಮಾಹಿತಿ ಕೂಡ ಬರ್ತಾ ಇದೆ. ಅಲ್ಲದೆ ಸುಮಾರು 15ಕ್ಕೂ ಹೆಚ್ಚಿನ ಒಂದು ಐಷಾರಾಮಿ ಕಾರುಗಳು, ಅಲ್ಲದೆ ಒಂದು ಏನು ನಾರ್ಕೋಟಿಕ್ ವಿಂಗ್ನವರು ಏನು ಬಂದು ಪರಿಶೀಲನೆ ಮಾಡಿದ್ದಾರೆ. ಡ್ರಗ್ಸ್ ಹಾಗೂ ಕೊಕೇನ್ನ ಕೂಡ ಇಲ್ಲಿ ಪತ್ತೆ ಆಗಿರುವಂಥದ್ದು. ಜೊತೆಗೆ ಏನು ತೆಲುಗು ನಟಿಯರು ಕೂಡ ಇಲ್ಲಿ ಭಾಗಿಯಾಗಿದ್ರು. ಡಿಜೆಗಳು, ಪ್ರಸಿದ್ಧ ಮಾಡೆಲ್ಗಳು ಕೂಡ ಇಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಟೆಕ್ಕಿಗಳು ಒಂದು ಪತ್ತೆ ಆಗಿರುವಂಥದ್ದು. ಹಲವಾರು ಸಿಸಿಟಿವಿ ವಿಜುವಲ್ಸ್, ಅಲ್ಲದೆ ಸಿಸಿಬಿ ಅಧಿಕಾರಿಗಳು ಇಲ್ಲಿ ಬಂದು ಕೆಲವು ಗುರುತು ಪತ್ತೆಗಳನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತ ಅಂದರೆ, ಪ್ರಸಿದ್ಧ ತೆಲುಗು ನಟಿ ಹೇಮಾ ಅವರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸದ್ಯ ಇಲ್ಲಿಯ ಡಿಸಿಪಿ ಆಗಿರ್ಬೋದು, ಸಿಸಿಬಿಯ ನಾರ್ಕೋಟಿಕ್ ವಿಂಗ್ ಆಗಿರ್ಬೋದು, FSL ಅವರಾಗಿರ್ಬೋದು, ಡಾಗ್ ಸ್ಕ್ವಾಡ್, ಎಲ್ಲರೂ ಸೇರಿ ಒಂದು ತಡರಾತ್ರಿ ಸುಮಾರು 2 ಗಂಟೆಯ ಸುಮಾರಿನಲ್ಲಿ ಒಂದು ದಾಳಿಯ ನಡೆಸಿ ಇಲ್ಲಿಯ ಗುರುತು ಪತ್ತೆ, ಯಾರ್ಯಾರು ಈ ಒಂದು ಪಾರ್ಟಿನಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಗುರುತು ಪತ್ತೆ ನಡೆಸ್ತಾ ಇದ್ದಾರೆ. ಲೀನಶ್ರೀ, ಈಗ ಪಾರ್ಟಿಯನ್ನ ಅವರು ರಾತ್ರಿನೇ ಬಂದ್ ಮಾಡಿದ್ರ ಅಥವಾ ಎಷ್ಟೊತ್ತಿಗೆ ದಾಳಿಯನ್ನ ಮಾಡಿರುವಂತದ್ದು ಸಿಸಿಬಿ ಅಧಿಕಾರಿಗಳು? ಲೀನಶ್ರೀ, ಏನು ಸುಮಾರು 3 ಗಂಟೆಯ ಸುಮಾರಿಗೆ ಈ ಒಂದು ಪಾರ್ಟಿಯ ಒಂದು ಮಾಹಿತಿಯ ಬಂದ ಹಿನ್ನೆಲೆಯಲ್ಲಿ ಸಿಸಿಬಿಯ ನಾರ್ಕೋಟಿಕ್ ವಿಂಗ್ನವರು ಇಲ್ಲಿ ದಾಳಿ ನಡೆಸಿ ಈ ಒಂದು ಪಾರ್ಟಿಯನ್ನ ಬಂದ್ ಮಾಡಿರುವಂಥದ್ದು. ಪಾರ್ಟಿಯಲ್ಲಿ ಸುಮಾರು 100 ಜನ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸುಮಾರು 30ಕ್ಕೂ ಹೆಚ್ಚಿನ ಅಧಿಕಾರಿಗಳು ಈ ಒಂದು ಪಾರ್ಟಿ ಏನಿರುತ್ತೆ ಇಲ್ಲಿ ದಾಳಿ ನಡೆಸಿ ಅವರನ್ನ ಆ ಒಂದು ಮಾತ್ರೆಗಳನ್ನಾಗಿರ್ಬೋದು, ಕೊಕೇನ್ ಆಗಿರ್ಬೋದು, ಇದನ್ನೆಲ್ಲವನ್ನು ಸೀಸ್ ಮಾಡಿದ್ದಾರೆ. ಅದಾದ ನಂತರ FSL ಅವರನ್ನ ಕರೆಸಿ, ಡಾಗ್ ಸ್ಕ್ವಾಡ್ಗಳನ್ನ ಕರೆಸಿ, ಹಾಗೆ ಇನ್ನುಳಿದ ತಂತ್ರಜ್ಞ ಅಧಿಕಾರಿಗಳೇನಿರ್ತಾರೆ ಪೊಲೀಸ್ ಇಲಾಖೆಯವರನ್ನ ಕರೆಸಿ ಗುರುತು ಪತ್ತೆ ಮಾಡಿರುವಂಥದ್ದು. ಹಾಗೆ ಏನ್ ನಡೀತಾ ಇರುತ್ತೆ, ಇದರಲ್ಲಿ ಭಾಗಿಯಾದವ್ರು ಯಾರ್ಯಾರು, ಅವ್ರು ಏನ್ ಕೆಲಸ ಮಾಡ್ತಾರೆ, ಜೊತೆಗೆ ಅಲ್ಲಿ ಆ ಒಂದು ಪಾರ್ಟಿಯಲ್ಲಿ ಬಳಸಿದಂತಹ ವಸ್ತುಗಳೇನೇನು, ಆ ಒಂದು ಮಾತ್ರೆಗಳಾಗಿರ್ಬೋದು, ಕೊಕೇನ್ ಆಗಿರ್ಬೋದು, ಡ್ರಿಂಕ್ಸ್ಗಳಾಗಿರ್ಬೋದು,
ಹಾಗೆ ಅಲ್ಲಿದ್ದಂತಹ ಮಾಡೆಲ್ಗಳು ಯಾರ್ಯಾರು ಅವರ ಒಂದು ಗುರುತು ಪತ್ತೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲದೆ ಈ ಒಂದು ಏನು ಒಂದು ಪಾರ್ಟಿ ನಡೀತಾ ಇರುತ್ತೆ, ಇಲ್ಲಿ ಒಂದು ಕಾರ್ನಲ್ಲಿ MLA ಆಗಿರುವಂತಹ ಕಾಕಿನಿ ಗೋವರ್ಧನ್ ರೆಡ್ಡಿ ಅವರ ಒಂದು ಪಾಸ್ ಕೂಡ ಪತ್ತೆಯಾಗಿರುವಂಥದ್ದು ಸದ್ಯ ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ. CCB ಅಧಿಕಾರಿಗಳು ಆ ಒಂದು ಏನು ಫಾರ್ಮ್ ಹೌಸ್ ಇದೆ GR ಫಾರ್ಮ್ ಹೌಸ್, ಆ ಒಂದು ಫಾರ್ಮ್ ಹೌಸ್ ನಿಂದ ಡಾಗ್ ಸ್ಕ್ವಾಡ್ಗಳಾಗಿರ್ಬೋದು ಎಲ್ಲರೂ ಹೊರಗಡೆ ಬರ್ತಾ ಇರುವಂಥದ್ದು. ಸದ್ಯ ಯಾವ ಮಾಹಿತಿ ಬರ್ತಾ ಇದೆ, ಎಷ್ಟರ ಒಂದು ಮಟ್ಟಿಗೆ ಇಲ್ಲಿ MDM ಮಾತ್ರೆಗಳು ಸಿಕ್ಕಿದೆ, ಕೊಕೇನ್ ಸಿಕ್ಕಿದೆ, ಹಾಗೆ ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸದ್ಯ ಕಂಡು ಬರಬೇಕಾಗಿದೆ. ಸದ್ಯ ನೀವು ನೋಡ್ತಾ ಇರಬಹುದು ಡಾಗ್ ಸ್ಕ್ವಾಡ್ಗಳಾಗಿರ್ಬೋದು ಅಧಿಕಾರಿಗಳು CCB ಅಧಿಕಾರಿಗಳು ಅತಿ ಹೆಚ್ಚಿನ ಅಧಿಕಾರಿಗಳಲ್ಲಿ ತಡರಾತ್ರಿಯಲ್ಲಿ ದಾಳಿ ಮಾಡಿರುವಂಥದ್ದು. ಸದ್ಯ ಇಲ್ಲಿ ಏನು 50ಕ್ಕೂ ಹೆಚ್ಚು ಒಂದು CCB ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. 15ಕ್ಕೂ ಹೆಚ್ಚು MDM ಮಾತ್ರೆಗಳು ಹಾಗೆ ಕೊಕೇನ್ ಲಭ್ಯವಾಗಿರುವಂಥದ್ದು. ತಡರಾತ್ರಿ 2 ಗಂಟೆಯ ಸುಮಾರಿಗೆ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿರೋರು ವಾಸು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಆಂಧ್ರ ಮೂಲದವರು. ಇವ್ರು ಯಾರು, ಇವರ ಹಿನ್ನೆಲೆ ಏನಾದ್ರೂ ಗೊತ್ತಾಗಿದೆಯಾ? ಸದ್ಯ ನೀವು ನೋಡ್ತಾ ಇರಬಹುದು ಏನು ಆರೋಪಿಗಳನ್ನ ಇವಾಗ ಸದ್ಯ CCB ಅಧಿಕಾರಿಗಳು ಬರ್ತಾ ಇರುವಂತದ್ದು. ಏನು ವಾಸು ಇರ್ತಾರೆ, ವಾಸು ಒಂದು ಬರ್ತ್ಡೇ ಪಾರ್ಟಿಯನ್ನ ಆಯೋಜನೆ ಮಾಡಿದಂತಹ ಒಬ್ಬ ಆಯೋಜಕ ಆಗಿರ್ತಾರೆ. ಇಲ್ಲಿ ಏನು ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿದಂತಹ ವಾಸು ಅವರು ಇದ್ರು. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ ಕೆಲವರನ್ನ ಕರೆದುಕೊಂಡು ಹೋಗ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಆ ಒಂದು ಇವಾಗ ನೀವು ನೋಡ್ತಾ ಇರಬಹುದು CCB ಅಧಿಕಾರಿಗಳಲ್ಲಿ ತೋರಿಸ್ತಾ ಇರುವಂತದ್ದು ಆ ಒಂದು ಆಯೋಜಕರನ್ನಾಗಿರ್ಬೋದು. ಈಗ ಏನು ಅಧಿಕಾರಿಗಳು ಅವ್ರನ್ನ ಕರೆದುಕೊಂಡು ಬರ್ತಾ ಇರುವಂತದ್ದು. ಸದ್ಯ ಲೀನಶ್ರೀ ಇವ್ರನ್ನ ಫ್ಲೈಟ್ ಮೂಲಕ ಏನು ಹೈದರಾಬಾದ್ ಆಂಧ್ರ ಮೂಲದಿಂದ ಆಯೋಜಕರು ಫ್ಲೈಟ್ ಮೂಲಕ ಅವ್ರನ್ನ ಜನರನ್ನ ಕರೆಸಿ ಈ ಒಂದು ಪಾರ್ಟಿನಲ್ಲಿ ಭಾಗಿಯಾಗಲು ಫ್ಲೈಟ್ ವ್ಯವಸ್ಥೆ ಕೂಡ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನೀವು ವೀಕ್ಷಣೆ ಮಾಡ್ತಾ ಇರಬಹುದು. ಆ ಒಂದು ರೈಡ್ ನ ನಂತರ ಅವ್ರನ್ನ ಕರೆತರ್ತಾ ಇರುವಂತದ್ದು. ತಡರಾತ್ರಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದವರು. ಸದ್ಯ ಕಾರ್ನಲ್ಲಿ ಏನಿದೆ ಅನ್ನುವಂತ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ಕರೆದುಕೊಂಡು ಬಂದು ಕಾರ್ನಲ್ಲಿ ಮಾತ್ರೆಗಳಿತ್ತ, ಏನಾದ್ರು ಕೊಕೇನ್ ಇತ್ತ ಅನ್ನುವಂತ ಮಾಹಿತಿಯನ್ನ ಕೂಡ ಪಡಿತಾ ಇರುವಂತದ್ದು CCB ಅಧಿಕಾರಿಗಳು ಈ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಈ ಒಂದು ಆರೋಪಿಗಳು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಒಂದು ನೀವು ನೋಡ್ತಾ ಇರಬಹುದು. ಈಗ ವಿಜುವಲ್ಸ್ ನಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯಗಳು ಏನೇನಿದೆ ಕಾರ್ನಲ್ಲಿ. ಅವರು ಐಷಾರಾಮಿ ಕಾರ್ಗಳಲ್ಲಿ ಬಂದಿರುವಂತದ್ದು. ಏನು ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಈ ಒಂದು ರೇವ್ ಪಾರ್ಟಿ ನಡೀತಾ ಇರುತ್ತೆ. ಜೊತೆಗೆ ಇಲ್ಲಿ ಈ ಒಂದು GR ಫಾರ್ಮ್ ಹೌಸ್ ನಲ್ಲಿ ಐಷಾರಾಮಿ ಕಾರ್ಗಳಲ್ಲಿ ಕೂಡ ಈ ಒಂದು ಏನು ಹೈದರಾಬಾದ್ ಮೂಲದಿಂದ ಆಂಧ್ರ ಮೂಲದಿಂದ ಜನರು ಬಂದಿರ್ತಾರೆ. ಅವರ ಒಂದು ಕಾರ್ನಲ್ಲಿ ಕೂಡ ಈ ಒಂದು MDM ಮಾತ್ರೆಗಳಿದಾವ ಅಥವಾ ಕೊಕೇನ್ ಇದೆಯಾ, ಇನ್ನು ಯಾವ ಡ್ರಗ್ಸ್ಗಳಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸದ್ಯ ಪೊಲೀಸರು ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅರವಿಂದ್, ಈ ರೇವ್ ಪಾರ್ಟಿಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೀನಶ್ರೀ, ಏನು ಈ ಒಂದು ರೇವ್ ಪಾರ್ಟಿ, ಇದು ಬರ್ತ್ಡೇ ಪಾರ್ಟಿ ನಡೆಸ್ತೀವಿ ಅಂತ ಈ ಒಂದು GR ಫಾರ್ಮ್ ಹೌಸ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೆಸ್ತೀವಿ ಅಂತ ಪರ್ಮಿಷನ್ ತೆಗೆದುಕೊಂಡು ಇವರು ರೇವ್ ಪಾರ್ಟಿ ನಡೆಸಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಜನ ಇಲ್ಲಿ ರೇವ್ ಪಾರ್ಟಿನಲ್ಲಿ ಭಾಗಿಯಾಗಿರ್ತಾರೆ. ಅದರಲ್ಲಿ 25 ಜನ ಯುವತಿಯರು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸದ್ಯ ನೀವು ನೋಡ್ತಾ ಇರ್ಬೋದು ಅಧಿಕಾರಿಗಳು ಅವರ ಜೊತೆ ಮಾತನಾಡ್ತಾ ಇರುವಂಥದ್ದು. ಅಲ್ಲದೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೋಡಿದಾಗ ಇಲ್ಲಿ ನಮಗೆ ಆಶ್ಚರ್ಯಚಕಿತ ಆಗುವಂತಹ ವಿಷಯ ಏನಪ್ಪಾ ಅಂತ ಅಂದರೆ, ತೆಲುಗು ನಟಿಯರಾಗಿರ್ಬೋದು, ಪ್ರಸಿದ್ಧ ಮಾಡೆಲ್ಗಳು, DJಗಳು, ನೀವು ನೋಡಿದ್ರೆ ಲಕ್ಷಾಂತರ ಮೌಲ್ಯದ DJ ಸೆಟ್ಗಳನ್ನ ತೆಗೆದು ಭರ್ಜರಿಯಾಗಿ ಇಲ್ಲಿ ರಾತ್ರಿ ಪಾರ್ಟಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೌಂಡ್ ಸಿಸ್ಟಮ್ಗಳನ್ನ ಪಡೆದುಕೊಂಡು ಆ ಒಂದು ಮೂಲಕ ಅವರು ಪಾರ್ಟಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸದ್ಯ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು. ಏನು ಈ ಒಂದು ರೇವ್ ಪಾರ್ಟಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸದ್ಯ ತನಿಖೆಯ ನಂತರ ಹೊರಬರಬೇಕಾಗಿದೆ. ಡಾಗ್ ಸ್ಕ್ವಾಡ್ ಹಾಗೆ FSL ನವರು ಈ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾತ್ರಿ ಎಲ್ಲ ಒಂದು GR ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆ ನಡೆಸಿದ್ರು. ಸದ್ಯ ಈಗ GR ಫಾರ್ಮ್ ಹೌಸ್ನ ಹೊರವಲಯದಲ್ಲಿರುವಂತಹ ಕಾರ್ಗಳು ಏನಿದ್ವು, ಆ ಒಂದು ಆರೋಪಿಗಳು ಅಥವಾ ಪಾರ್ಟಿಯಲ್ಲಿ ಭಾಗಿಯಾದವರು ಬಂದಿರ್ತಾರೆ, ಆ ಒಂದು ಬಂದಂತಹ ವಾಹನಗಳೆಲ್ಲ ಏನೇನು ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಥವಾ ತನಿಖೆಯನ್ನು ಈ ಒಂದು CCB ನಾರ್ಕೋಟಿಕ್ ವಿಂಗ್ನವರು ಹಾಗೂ FSL ನವರು ಮಾಡ್ತಾ ಇರುವಂಥದ್ದು. GR ಫಾರ್ಮ್ ಹೌಸ್ ಏನಿತ್ತು, ನಿನ್ನೆ ತಡರಾತ್ರಿ ಒಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಕೆಲ ಹೊರ ರಾಜ್ಯಗಳಿಂದ ಫ್ಲೈಟ್ ಮೂಲಕ ಇವರನ್ನ ಕರೆ ತಂದಿರ್ತಾರೆ. ಅಲ್ಲದೆ ಹೆಚ್ಚಿನ ಸೌಂಡ್ ಸಿಸ್ಟಮ್ಗಳನ್ನ ಬಳಸಿ
ಈ ಪಾರ್ಟಿ ಬರ್ತ್ಡೇ ಪಾರ್ಟಿಯನ್ನು ಮಾಡಿರ್ತಾರೆ. ಸೆಕ್ಯೂರಿಟಿಗೂ ಕೂಡ ನೀವು ಗೇಟ್ ಹೊರವಲಯದಲ್ಲಿ ನಾವು ವಿಜುವಲ್ಸ್ನ ನಮ್ಮ ಒಂದು ಕ್ಯಾಮ್ರಾ ಪರ್ಸನ್ ನಿಮಗೆ ಇನ್ಪುಟ್ಗೆ ಕಳಿಸಿರ್ತಾರೆ, ಅಲ್ಲಿ ನೋಡ್ಬೋದು ನೀವು. ಸೆಕ್ಯೂರಿಟಿಗೂ ಕೂಡ ಅವರು ಆ ಒಂದು ಏನು ಡ್ರಿಂಕ್ಸ್ಗಳನ್ನ ಕೊಟ್ಟಿರುವಂತಹ ಒಂದು ವಿಜುವಲ್ಸ್ ಕೂಡ ಇದೆ. ಹಾಗಾಗಿ ಇಲ್ಲಿ ಏನು GR ಫಾರ್ಮ್ ಹೌಸ್ ಇದೆ, ಆ ಫಾರ್ಮ್ ಹೌಸ್ನಲ್ಲಿ ತಡರಾತ್ರಿ ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ರೇವ್ ಪಾರ್ಟಿ ಮಾಡಿರುವಂಥದ್ದು. ಹಲವು ವರ್ಷಗಳ ಹಿಂದೆಯೂ ಕೂಡ ಈ ಒಂದು ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಅನ್ನುವಂಥದ್ದು ಒಂದು ಸದ್ದು ಮಾಡಿತ್ತು. ಆ ಸದ್ದು ಮಾಡಿದಂತಹ ಬೆನ್ನಲ್ಲಿ ಈಗ ಸದ್ಯದಲ್ಲಿ ಬರ್ತಾ ಇರುವಂಥ ಮಾಹಿತಿ, ಈ ಒಂದು ಏನು GR ಫಾರ್ಮ್ ಹೌಸ್ನಲ್ಲಿ ಒಂದು ರೇವ್ ಪಾರ್ಟಿ ನಡೆದಿತ್ತು, ಇದು ಭರ್ಜರಿಯ ಒಂದು ರೇವ್ ಪಾರ್ಟಿ ಅನ್ಬೋದು. ಎಷ್ಟರ ಮಟ್ಟಿಗೆ ಇಲ್ಲಿ ಮಾತ್ರೆಗಳಾಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು ಲಭ್ಯವಾಗಿದೆ ಅನ್ನೋದು ಸದ್ಯ ಪೊಲೀಸ್ ಇಲಾಖೆಯಿಂದ DCP ಅವರಾಗಿರ್ಬೋದು ಅಥವಾ ಉನ್ನತ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಾಗಿದೆ. ಸದ್ಯ ತನಿಖೆ ನಡೀತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ಭಾಗಿಯಾಗಿದ್ರು, ಯಾರ್ಯಾರು ಭಾಗಿಯಾಗಿದ್ರು, ಏನೇನ ಬಳಸಿದ್ರು ಅನ್ನುವಂಥದ್ದನ್ನ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ಗಳಿದ್ದಾವೆ, ಅಷ್ಟು ವೆಹಿಕಲ್ಸ್ಗಳನ್ನ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಆ ಒಂದು ವೆಹಿಕಲ್ಸ್ಗಳನ್ನ ತಪಾಸಣೆ ಮಾಡ್ತಾ ಇರ್ಬೋದು. ಡಾಗ್ ಸ್ಕ್ವಾಡ್ ಜೊತೆಗೆ FSLನವರ ಜೊತೆಗೆ ಆ ಒಂದು ವರದಿಯನ್ನು ಪಡಿತಾ ಇರುವಂಥದ್ದು. ಪೊಲೀಸರು ತಡರಾತ್ರಿ ಸುಮಾರು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ನೀವು ಡಾಗ್ ಸ್ಕ್ವಾಡ್ನ ಏನು ನೋಡ್ತಾ ಇದ್ರಿ, ಪ್ರಸಿದ್ಧ ಡಾಗ್ ಸ್ಕ್ವಾಡ್ ಇದಾಗಿರುವಂಥದ್ದು. ಈ ಒಂದು ಡಾಗ್ ಸ್ಕ್ವಾಡ್ನ ನೀವು ಎಲ್ಲ ಒಂದು ತನಿಖೆಯಲ್ಲಿ ನೋಡಿರ್ತೀರಾ ಈ ಒಂದು ಮರ್ಡರ್ಗಳಲ್ಲಿ. ಹಾಗೆ ಇನ್ನು ಈ ಥರ ಒಂದು FSL ಏನು ಕೆಲಸಗಳಿರುತ್ತೆ ಆ ಒಂದು ಇದರಲ್ಲಿ ಈ ಒಂದು ಡಾಗ್ ಕೂಡ ಪ್ರಸಿದ್ಧ ಡಾಗ್ ಇದಾಗಿದೆ. ಈ ಒಂದು ಡಾಗ್ನ ಕೂಡ ಇಲ್ಲಿ ಕರೆದುಕೊಂಡು ಬರೆದಂಥ ರಾಣಾ ಅನ್ನುವಂಥ ಒಂದು ಡಾಗ್ ಇದಾಗಿದ್ದು, ಇದು ಉನ್ನತ ಈ ರೀತಿಯಾದಂಥ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಡಾಗ್. ಈ ಒಂದು ಡಾಗ್ನ ಕೂಡ ಬಳಸಿ ಇಲ್ಲಿ FSL ಹಾಗೆ ಡಾಗ್ ಸ್ಕ್ವಾಡ್ನವರು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಲೀನಶ್ರೀ, ನೀವು ನೋಡ್ತಾ ಇರಬಹುದು ಈ ಒಂದು ವಾಹನಗಳೇನಿದ್ದಾವೆ ಇಲ್ಲಿ BMW ಹಾಗೆ ಮರ್ಸಿಡಿಸ್ ಬೆಂಟ್ಸ್ ಒಳಗಡೆ ಇದ್ದರೆ ಹೊರಗಡೆ ಕೂಡ ವಾಹನಗಳು ಇರುವಂಥದ್ದು. ಆ ಒಂದು ವಾಹನಗಳಲ್ಲಿ ಯಾವ ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು, ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ನಲ್ಲಿ ಏನಿದೆ, ಮಾತ್ರೆಗಳು ಎಷ್ಟರ ಮಟ್ಟಿಗೆ ಡ್ರಗ್ಸ್ ಇದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾರ್ಟಿಯಲ್ಲಿ ಬಳಸೋದಕ್ಕೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಇರುವಂಥದ್ದು, ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಲೀನಶ್ರೀ, ಅರವಿಂದ್, ಇಲ್ಲಿ ಗಮನಿಸಬಹುದು ಆಂಧ್ರದ MLA ಗೋವರ್ಧನ್ ಅವರ ಕಾರ್ನಲ್ಲಿ ಪಾಸ್ ಪತ್ತೆ ಆಗಿತ್ತು ಅಂತ. ಅವರ ಕಾರ್ ಮಾತ್ರ ಇತ್ತಾ ಅಥವಾ ಅವರು ಕೂಡ ಭಾಗಿಯಾಗಿದ್ರ? ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತ ಅಂದರೆ ಲೀನಶ್ರೀ, ಒಳಗಡೆ GR ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ಕಾಕಿನಿ ಗೋವರ್ಧನ್ ರೆಡ್ಡಿ ಅವರ ಒಂದು ಪಾಸ್ ಪತ್ತೆ ಆಗಿರುವಂಥದ್ದು. ಆ ಪಾಸ್ನ ಕಾರ್ ಏನಿದೆ, ಆ ಒಂದು ಕಾರ್ ಅಂದರೆ ಅವರ ಅಧಿಕಾರಿಗಳಾಗಿರ್ಬೋದು, ಅವರ ಕಡೆಯವರಾಗಿರ್ಬೋದು, ಅವರು ಇದ್ರಾ ಅಥವಾ ಗೋವರ್ಧನ್ ಅವರೇ ಇದ್ರಾ ಅನ್ನುವಂಥ ಒಂದು ಮಾಹಿತಿ ಸದ್ಯ ಸಿಗ್ತಾ ಇಲ್ಲ ನಮಗೆ. ಆದರೆ ಅವರ ಒಂದು ಅಧಿಕೃತ ಪಾಸ್ ಇರುವಂತಹ ಕಾರ್ ಮಾತ್ರ ಪತ್ತೆಯಾಗಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಜೊತೆಗೆ ತೆಲುಗು ನಟಿಯರು ಕೂಡ ಇಲ್ಲಿ ಇದ್ರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲೀನಶ್ರೀ, ಇನ್ನು ಯಾರ್ಯಾರಿದ್ರು, ಪ್ರಸಿದ್ಧ ಮಾಡೆಲ್ಗಳು ಯಾರ್ಯಾರಿದ್ರು, ಹೀರೋಯಿನ್ ನಟಿಯರು ಯಾರ್ಯಾರಿದ್ರು ಅಥವಾ ಸೆಲೆಬ್ರಿಟಿಗಳು ಯಾರ್ಯಾರಿದ್ರು, DJಗಳು ಯಾರ್ಯಾರಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಬೇಕಾಗಿದೆ. ಹೆಚ್ಚಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಸದ್ಯ ಅಧಿಕೃತವಾಗಿ ಬರ್ತಾ ಇರುವಂಥದ್ದು ತೆಲುಗು ನಟಿ ಹೇಮಾ ಅವರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ಲೀನಶ್ರೀ, ಓಕೆ ಅರವಿಂದ್, ಹಾಗೆ ಲೈವ್ ವಿಜುವಲ್ಸ್ ಅನ್ನ ನೀವು ತೋರಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಡೀಟೇಲ್ಸ್ಗಾಗಿ. ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ರೇವ್ ಪಾರ್ಟಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ CCB ಅಧಿಕಾರಿಗಳು ದಾಳಿಯನ್ನ ಮಾಡಿ ಆ ಪಾರ್ಟಿಯನ್ನ ನಿಲ್ಲಿಸಿರ್ತಾರೆ. ಈ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿರ್ತಾರೆ. ಅದರಲ್ಲಿ 25ಕ್ಕೂ ಹೆಚ್ಚು ಜನ ಮಹಿಳೆಯರಿದ್ರು ಯುವತಿಯರಿದ್ರು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಈಗ ಅಲ್ಲಿ ಬಂದಿರುವಂತಹ ಕಾರ್ನಲ್ಲಿ ಯಾರೆಲ್ಲ ಬಂದಿದ್ರು ಅವರ ಕಾರನ್ನ ಕೂಡ CCB ಅಧಿಕಾರಿಗಳು ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ನ ಮೂಲಕ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. CCB ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡ್ರಗ್ಸ್ ಹಾಗೆ MDMA ಮಾತ್ರೆಗಳು, ಕೊಕೇನ್ ಕೂಡ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ವಾಹನಗಳನ್ನು ಕೂಡ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಆಂಧ್ರದ ಹಾಗೆ ಬೆಂಗಳೂರಿನ ಹಲವು ಜನ ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ವಾಸು ಎನ್ನುವರ ಬರ್ತ್ಡೇ ಪಾರ್ಟಿಯನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅನ್ನುವಂತಹ ಮಾಹಿತಿಯ ಮೇರೆಗೆ CCB ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ತಡರಾತ್ರಿ 3 ಗಂಟೆಯ ಸುಮಾರಿಗೆ ಈ ದಾಳಿಯನ್ನ ಮಾಡಲಾಗುತ್ತೆ. ತಕ್ಷಣ ಆ ಪಾರ್ಟಿಯನ್ನ ಕೂಡ ಅಲ್ಲಿ ಬಂದ್ ಮಾಡಲಾಗುತ್ತೆ. ಈಗ ಸ್ಟಿಲ್ ಇಲ್ಲಿ ತನಕವೂ ಕೂಡ ಅಲ್ಲಿ CCB ಅಧಿಕಾರಿಗಳು, ಶ್ವಾನದಳ ಎಲ್ಲವೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ಅರವಿಂದ್ ಇದರ ಬಗ್ಗೆ ಕೂಡ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.